ಈ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಸಂಬಂಧಪಟ್ಟಂತೆ ಭೂ ಪರಿಹಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೂ ಸ್ವಾಧೀನಕ್ಕೆ ದರ ನಿಗದಿ ಮಾಡುವ ಕುರಿತು ಸ್ಪಷ್ಟ ನಿರ್ಧಾರಕ್ಕೆ ಬರುವಲ್ಲಿ ನಿನ್ನೆಯ ಸಭೆ ವಿಫಲ ಆಗಿದೆ, ಮತ್ತೊಮ್ಮೆ ನಿರಾಸೆ ಎದುರಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಭೂ ಸ್ವಾಧೀನದ ದರ ನಿಗದಿ ಕುರಿತು ಸಿಎಂ ಸಿದ್ದರಾಮಯ್ಯನವರಿಗೆ ವಿವರಣೆ ಸಲ್ಲಿಸಲಾಗಿದೆ. ಇವತ್ತು ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಮತ್ತೊಂದು ಸುತ್ತಿನ ಚರ್ಚೆ ಆಗುತ್ತಂತೆ. ಸಂಪುಟ ಸಭೆಯ ಸಲಹೆ ಬಳಿಕ ದರ ನಿಗದಿ ಕುರಿತು ಅಂತಿಮ ನಿರ್ಧಾರ ಕೈಗೊಳ್ಳಲಾಗುತ್ತೆ. ದರ ನಿಗದಿ ಬಗ್ಗೆ ನಿರ್ಧಾರವಾಗುತ್ತೆ ಅಂತ ನಿರೀಕ್ಷೆಯಲ್ಲಿದ್ದ ರೈತರಿಗೆ ನಿನ್ನೆಯ ಸಭೆಯಲ್ಲಿ ಅಂತಿಮ ನಿರ್ಧಾರ ಕೈಗೊಳ್ಳದ ಕಾರಣ ನಿರಾಸೆಯಾಗಿದೆ. ಇನ್ನು ಕೃಷ್ಣಾ ಮೇಲ್ದಂಡೆಯನ್ನ 524 ಮೀಟರ್ಗೆ ಎತ್ತರಿಸುವ ಯೋಜನೆಯ ವಿಚಾರದ ಬಗ್ಗೆ ಕೂಡ ಚರ್ಚೆ ಆಗಿದೆ ಅಂತೆ. ಇದರ ಬಗ್ಗೆ ಕಾನೂನು ತಂಡದ ಜೊತೆಗೆ ಚರ್ಚೆ ಮಾಡ್ತಿದ್ದೇವೆ. ಕಾನೂನು ತಂಡ ಇವತ್ತು ಬೆಳಗ್ಗೆ ಅಭಿಪ್ರಾಯ ಕೊಡುತ್ತೆ ಅಂತ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಾವು ಕೈಗೊಳ್ಳುವ ತೀರ್ಮಾನವನ್ನು ಒಪ್ಪುವಂತೆ ಎಲ್ಲಾ ಪಕ್ಷಗಳಿಗೂ ಕೂಡ ಮನವಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರಲ್ಲಿ ವಿವಾದ ಮಾಡಿಕೊಂಡು ಹೋಗೋದು ಏನೂ ಇಲ್ಲ, ಎಲ್ಲರೂ ಒಪ್ಪಿ ಕೆಲಸ ಮಾಡಬೇಕಷ್ಟೇ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವತ್ತು ಬಹಳ ದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ. ನಮ್ಮ ಕೃಷ್ಣಾ ಭಾಗ್ಯ ನಮ್ಮದು 524ವರೆಗೂ ಕೂಡ ಎತ್ತರಿಸಿದ್ರೆ ಎಷ್ಟು ಜಮೀನು ಬೇಕಾಗ್ತದೆ ಏನು ಅಂತೇಳಿ ಫೈನಲ್ ಚೀಫ್ ಮಿನಿಸ್ಟರ್ ನಮ್ಮೆಲ್ಲ ಕೆಲವು ಅಭಿಪ್ರಾಯ ಎಲ್ಲ ಪಡ್ಕೊಂಡಿದ್ದಾರೆ. ನಾನು ಎಲ್ಲ ಪಡೆದಿದ್ದೆ. ಸೊ ಲೀಗಲ್ ಟೀಮ್ ಹತ್ರ ಚರ್ಚೆ ಮಾಡ್ತಾ ಇದ್ದೀವಿ. ಕ್ಯಾಬಿನೆಟ್ ಅಲ್ಲಿ ನಾವು ಯಾವ ರೀತಿ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ. ಒಟ್ಟಾರೆ ನಮ್ಮೆಲ್ಲ ಪಾರ್ಟಿ ಲೀಡರ್ಸ್ಗೂ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಒಂದು ಏನು ತೀರ್ಮಾನ ಮಾಡ್ತೀವಿ ಅದಕ್ಕೆಲ್ಲರೂ ಕೂಡ ಕನ್ಸೆಂಟ್ಗೆ, ಯಾಕೆಂದ್ರೆ ನಾವು ಲಿಟಿಗೇಷನ್ ಮಾಡ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ, ಎಲ್ಲರೂ ಕೂಡ ನಾವು ಕನ್ಸೆಂಟ್ಗೆ ಒಪ್ಪಿಸ್ತೀವಿ ಅಂತ ಎಲ್ಲರೂ ಕೂಡ ಅಭಿಪ್ರಾಯ